ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟಿಂದ ಹೇಗೆ ಗೊಬ್ಬರ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೀನಿ. ಇವಾಗ ಏನಕ್ಕಪ್ಪ ಮತ್ತೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಹೊಸ ಸಬ್ಸ್ಕ್ರೈಬರ್ಗೆ ಮತ್ತು ಹಳೆ ಸಬ್ಸ್ಕ್ರೈಬರು ನೋಡದೇ ಇರೋರು ನೋಡ್ಬೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಒಬ್ರು ಯಾರೋ ಕೇಳಿದರು ಇದನ್ನು ತೋರಿಸಿ ಇನ್ನೊಂದು ಸಲ ಅಂತ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇದು ಲಾಸ್ಟ್ ಟೈಮ್ ಮಾಡಿದ ಗೊಬ್ಬರ ನೋಡಿ, ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ. ಇವಾಗ ಬೇಸಿಗೆ ಟೈಮ್ ಅಲ್ವಾ, ಬೇಗ ಗೊಬ್ಬರ ಆಗಿಬಿಡುತ್ತೆ 2 ತಿಂಗಳಿಗೆಲ್ಲ. ಚಳಿಗಾಲದಲ್ಲಿ ತುಂಬ ನಿಧಾನ ಗೊಬ್ಬರ ಆಗೋದು, ಬೇಸಿಗೆ ಟೈಮಲ್ಲಿ ಬೇಗ ಗೊಬ್ಬರ ಆಗೋಗುತ್ತೆ. ನೋಡಿ ಅಲ್ಲಿ ಏನೇನು ಹಾಕಿದೆ ಅಂತಲೇ ಗೊತ್ತಿಲ್ಲ, ಎಲ್ಲ ಕೊಳ್ತು ಚೆನ್ನಾಗಿ ಗೊಬ್ಬರ ಆಗಿಬಿಟ್ಟಿದೆ. ಇವಾಗ ಯಾವ ರೀತಿ ಅದನ್ನು ಗೊಬ್ಬರ ತಯಾರಿಸೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಣ್ಣು ತಗೊಂಡಿದ್ದೀನಿ, ಮತ್ತು ಇದು ಬೇವಿನ ಎಲೆ, ಮತ್ತು ಇದು ಪೂಜೆಗೆ ಬಳಸಿದಂಥ ಹೂವು, ಮತ್ತು ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು, ಸ್ವಲ್ಪ ಗೊಬ್ಬರ ಇಷ್ಟು ತಗೊಂಡಿದ್ದೀನಿ. ನಮಗೇನು ಇದು ಒಣಗಿರೋ ಕಸ ತುಂಬ ಸಿಗುತ್ತೆ. ನಮ್ಮ ಅಕ್ಕಪಕ್ಕನೇ ಮರಗಳಿರೋದ್ರಿಂದ ನಾನು ಎಲೆಗಳನ್ನ ಕಲೆಕ್ಟ್ ಮಾಡಿ ತುಂಬ ಇಟ್ಕೊಂಡಿರ್ತೀನಿ, ಬೇಕಾದಾಗ ಬಳಸ್ಕೊತೀನಿ. ಮತ್ತು ಪಾಟ್ ಮಿಕ್ಸಿಂಗು ನಾನು ಬಳಸ್ಕೊತೀನಿ ಒಣಗಿರೋ ಎಲೆಗಳನ್ನ. ಇವಾಗ ಫಸ್ಟು ಕೆಳಗಡೆಗೆ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರನ ಹಾಕ್ಬಿಟ್ಟು, ಆಮೇಲೆ ಒಂದು ಲೇಯರು ಹಸಿ ಕಸ, ಒಂದು ಲೇಯರು ಒಣಗಿರೋ ಕಸ ಈಗ ಹಾಕ್ತಾಯಿರ್ತೀನಿ. ಹಂಗೆ ಫುಲ್ ಹಾಕೋಗ್ಬೇಕು. ಒಂದು ಲೇಯರ್ ಒಣಗಿರೋ ಕಸ, ಒಂದು ಲೇಯರ್ ಹಸಿ ಕಸ, ಈ ರೀತಿ ಹಾಕೊಂಡೋಗ್ಬೇಕು. ಮತ್ತು ಇದಕ್ಕೆ ಮುಖ್ಯವಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದೇನಪ್ಪ ಅಂದರೆ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ನಾನು, ಅದನ್ನು ಇದಕ್ಕೆ ಏನು ಹಾಕಬೇಕು ಅಂತ. ಅದು ಹಾಕಿದ್ರೆ ಬೇಗ ಗೊಬ್ಬರ ಆಗಿಬಿಡುತ್ತೆ, ಅದಕ್ಕೆ ಅದನ್ನು ಲಾಸ್ಟಲ್ಲಿ ಹಾಕ್ಬೇಕು. ಅದೇನು ಅಂತ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಹಸಿ ಕಸ ಮತ್ತು ಒಣಗಿರೋ ಕಸನ ಹಾಕ್ಕೊಂಡು, ಮತ್ತು ಇದು ಕಾಕಿ ರಟ್ಟು ಎಲ್ಲರ ಮನೇಲಿ ಏನಾದರೂ ಆರ್ಡ್ರ್ ಮಾಡಿರ್ತಿರಲ್ಲ, ಮೀಸೋಯಿಂದ ಬಂದಿರುತ್ತೆ. ಅದನ್ನು ಪ್ಲಾಸ್ಟಿಕ್ಕೆಲ್ಲ ತೆಗೆದುಬಿಟ್ಟು ಬರೀ ರಟ್ಟು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದು ಈ ರೀತಿ ಹಾಕಬೇಕು. ನಾನು ಹಳೆ ವಿಡಿಯೋದಲ್ಲಿ ಇದನ್ನೇ ಜಾಸ್ತಿ ಹಾಕಿದೆ. ಈ ಸಲ ನನಗೆ ಬೇವಿನ ಎಲೆಗಳು ನಮ್ಮ ಮನೆ ಸುತ್ತ ಸಿಕ್ಕಿತ್ತು, ಅದನ್ನೇ ನಾನು ಜಾಸ್ತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಜಾಸ್ತಿ ಅದನ್ನೇ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಮನೇಲೇ ನಾವು ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟಿಂದ ಗೊಬ್ಬರನ ತಯಾರಿಸ್ಕೋಬೋದು. ಅದಕ್ಕೇನು ದುಡ್ಡು ಕೊಡ್ತಾರೋ ಅವಶ್ಯಕತೆ ಇರೋದಿಲ್ಲ, ಮತ್ತು ಇದಕ್ಕೇನು ಖರ್ಚು ಆಗೋದಿಲ್ಲ. ಅಂದರೆ ಸ್ವಲ್ಪ ಪೇಸೆನ್ಸ್ ಇರಬೇಕಷ್ಟೇ. ಇವಾಗೇನು ಬೇಸಿಗೆಯಲ್ಲಿ ಬೇಗ ಆಗಿಬಿಡುತ್ತೆ, ಲೇಟ್ ಏನು ಆಗೋದಿಲ್ಲ. ನಾನು ಕೆಲವು ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಎಲ್ಲ ಹಿಂಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದು ಪಾಟ್ ಮಿಕ್ಸಿಂಗ್ ಮಾಡ್ತೀನಿ ನೋಡಿ. ರೀಪಾಟ್ ಮಾಡಿದಾಗ ಅವಾಗೆಲ್ಲ ಡೈರೆಕ್ಟಾಗಿ ಹೀಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಟ್ಟಿರ್ತೀನಿ ಪಾಟ್ಗೆ. ಅದು ಹಾಗೆ ಕೊಳ್ತಿ ಗೊಬ್ಬರ ಆಗಿಬಿಟ್ಟಿರುತ್ತೆ. ಅದಕ್ಕೇನು ಎಕ್ಸ್ಟ್ರಾ ಗೊಬ್ಬರ ಹಾಕಬೇಕಾಗಿಲ್ಲ, ಹಾಗೆ ಕೊಳ್ತು ಅದು ಗೊಬ್ಬರ ಆಗಿರುತ್ತೆ. ಅದು ಗಿಡ ನೆಡ್ತು ಅಂದರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಆ ರೀತಿ ಮಾಡ್ತೀನಿ ನೋಡಿ. ಈ ರೀತಿ ಹಾಕೊಂಡೆ. ಸ್ವಲ್ಪ ನನಗೆ ಹೊಂಗೆ ಹೂವನ್ನ ಕಲೆಕ್ಟ್ ಮಾಡಿಟ್ಟಿದ್ದೆ, ಅದನ್ನು ಬೇರೆ ಏನೋ ವೀಡಿಯೋ ಮಾಡೋಕ್ಕೆ ಅಂತ ಮಾಡಿದೆ, ಅದು ಜಾಸ್ತಿ ಸಿಗಲಿಲ್ಲ ನನಗೆ ಆ ಹೂವು. ಅದಕ್ಕೆ ನಾನು ಅದನ್ನು ಗೊಬ್ಬರಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಹೊಂಗೆ ಹೂವು ಬೇಗ ಕೊಳ್ತು ಗೊಬ್ಬರ ಆಗಿಬಿಡುತ್ತೆ. ಎಲೆನೂ ಅಷ್ಟೇ, ಗೊಬ್ಬರನೂ ಅಷ್ಟೇ, ತುಂಬ ಚೆನ್ನಾಗಿ ಗೊಬ್ಬರ ಆಗೋಗುತ್ತೆ ನೋಡಿ. ಅಲ್ಲಿ ಕಿಚನ್ ವೇಸ್ಟ್ ಎಲ್ಲ ನಾನು ಕಲೆಕ್ಟ್ ಮಾಡಿಟ್ಟಿದ್ನಲ್ಲ, ಆ ಬಕೆಟಲ್ಲೇ ಅರ್ಧ ಕೊಳ್ತೋಗಿದೆ. ಅದು ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಇದು ಆಮೇಲೆ ಗಿಡಗಳಿಗೆ ಒಂದು ಪೋಷಕಾಂಶ ಸಿಗ್ದಂಗೆ ಆಗುತ್ತೆ ಈ ಗೊಬ್ಬರ ಹಾಕೋದ್ರಿಂದ. ಈ ಗೊಬ್ಬರನ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಾಗ ನಮ್ಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ಮಾಡ್ಕೋಬೇಕು. ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಎಲ್ಲ ಹಾಕೊಂಡು ಒಂದು ಲೇಯರ್ ಹಸಿ ಕಸ, ಒಂದು ಲೇಯರ್ ಒಣ ಕಸ, ಈ ರೀತಿಯೇ ಮಾಡ್ಕೋಬೇಕು. ಎಷ್ಟು ಪ್ರಮಾಣದಲ್ಲಿ ಹಸಿ ಕಸ ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಒಣ ಕಸನೂ ಹಾಕಬೇಕು. ಈಗ ಬೇಸಿಗೆ ಟೈಮಲ್ಲಿ ಗೊಬ್ಬರ ಮಾಡ್ಕೊಬಿಟ್ರೆ ನೀವು ಸರಿ. ಈಗ ಚಳಿಗಾಲದಲ್ಲಿ, ಮಳೆಗಾಲದಾದ್ರೆ ಲೇಟ್ ಆಗುತ್ತೆ. ಯಾರ್ಯಾರು ಗೊಬ್ಬರ ಈ ರೀತಿ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದನ್ನು ಬೇಸಿಗೆಲೇ ಮಾಡ್ಕೊಬಿಟ್ಟು, ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಬೇಗ ಕೊಳ್ತು ಅದು ಗೊಬ್ಬರ ಆಗಿಬಿಡುತ್ತೆ. ಇದನ್ನು 10 ಡೇಸ್ಗೆ ಸಲ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ ಹಂಗೆ ಮಾಡೋದ್ರಿಂದ ಬೇಗ ಗೊಬ್ಬರ ಆಗುತ್ತೆ ಇದು. ಆಮೇಲೆ ಅದು ಕೊಳ್ತಂಗೆಲ್ಲ ಅದು ಕೆಳಗಡೆಗೆ ಹೋಯ್ತಾ ಇರುತ್ತೆ. ಆವಾಗ ಏನು ಮಾಡಬೇಕು, ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಇನ್ನು ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ ಬಂದದ್ದು ಮತ್ತೆ ಅದರೊಳಗೆ ಹಾಕೋಬೋದು. ಹಾಕೊಂಡು ಮಿಕ್ಸ್ ಮಾಡ್ತಾನೆ ಇದ್ರೆ ಅವಾಗವಾಗ ಒಂದು 10 ಡೇಸ್ಗೊಂದ್ಸಲ ಮಿಕ್ಸ್ ಮಾಡ್ತಾ ಇರಬೇಕು. ಹಂಗೆ ಮಿಕ್ಸ್ ಮಾಡೋದ್ರಿಂದ ಬೇಗ ಅದು ಕೊಳ್ತೋಗುತ್ತೆ. ಆ ರೀತಿ ಮಾಡ್ಕೊಳ್ಳಿ. ನಾನು ಅದೇ ರೀತಿ ಮಾಡೋದು. ಮತ್ತು ಇದನ್ನು ಮಿಕ್ಸ್ ಮಾಡಿ ಎಲ್ಲ ಮಾಡಿ ಇಟ್ಟಾಗ ಅದರಲ್ಲಿ ಹೆಂಗೆ ಕೊಳೆಯುತ್ತೋ ಆ ಗೊಬ್ಬರ, ಆ ರೀತಿ ಒಂದೊಂದು ಸ್ವಲ್ಪ ಲಿಕ್ವಿಡ್ ಬರ್ತಾ ಇರುತ್ತೆ. ಅದು ಕೆಳಗಡೆಗೆ ಒಂದು ಟಬ್ ಇಟ್ಕೊಬಿಟ್ರೆ ಬಕೆಟ್ ಕೆಳಗಡೆ ಆ ಲಿಕ್ವಿಡ್ ಎಲ್ಲ ಸೋರಿರುತ್ತೆ. ಆ ಲಿಕ್ವಿಡ್ ಏನು ವೇಸ್ಟ್ ಆಗೋದಿಲ್ಲ. ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ನಾವು ಗಿಡಗಳಿಗೆ ಕೊಡ್ಬೋದು. ಅದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಆ ರೀತಿನೂ ಮಾಡ್ಕೋಬೋದು. ಬಕೆಟ್ ಕೆಳಗಡೆಗೆ ಒಂದು ಟಬ್ ಇಟ್ಕೊಂಡ್ರೆ ಆ ಸೋರದ ಲಿಕ್ವಿಡ್ನ ನಾವು ಗಿಡಗಳಿಗೆ ಹಾಕೋಬೋದು, ನೀರನ್ನ ಮಿಕ್ಸ್ ಮಾಡಿಕೊಂಡು. ನಾನು ಇದಕ್ಕೆ ಈ ರೀತಿ ಮಾಡಿಬಿಟ್ಟು ಮೇಲ್ಗಡೆ ಮಣ್ಣು ಮತ್ತು ಗೊಬ್ಬರನ ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಬೇಗ ಗೊಬ್ಬರ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮಣ್ಣು ಮತ್ತು ಸ್ವಲ್ಪ ಹಳೆ ಗೊಬ್ಬರನ ಹಾಕೋದ್ರಿಂದ ಬೇಗ ಇದು ಕೊಳೆಯುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇದು ನಾನು ಆಲ್ಮೋಸ್ಟ್ ಮೂರನೇ ಸಲ ಅನ್ಕೊತೀನಿ ಇದನ್ನು ನಾನು ಮಾಡ್ತಾ ಇರೋದು. ಈ ರೀತಿ ಹಾಕ್ಕೊಂಡು ಇದಕ್ಕೆ ಒಂದು ಲಿಕ್ವಿಡ್ನ ಹಾಕಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನೋಡ್ತಾ ಇದ್ದೀರಾ. ಆಮೇಲೆ ವೀಡಿಯೋನ ಪೂರ್ತಿ ನೋಡಿ. ನಾನು ಜಾಸ್ತಿ ಹೊತ್ತೇನು ವೀಡಿಯೋ ಹಾಕೋದಿಲ್ಲ, ಒಂದು ಏನಿದ್ರು 10 ನಿಮಿಷದ ಒಳಗಡೆ ಇರುತ್ತೆ ವೀಡಿಯೋ. ಮತ್ತು ನಾನು ಏನು ಪೀಠಿಕೇನು ಹಾಕಲ್ಲ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಅದರಿಂದ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಇದು ಹಸುವಿನ ಗಂಜಲ, ಇದು ನಾಟಿ ಹಸುವಿನ ಗಂಜಲ. ನಾನು ಊರಿಂದ ತರಿಸಿಟ್ಕೊಂಡಿದ್ದೆ. ನಾನು ಯಾವಾಗಲೂ ನಮ್ಮ ಮನೇಲಿ ಇರುತ್ತೆ.
ಇದನ್ನು ಹಾಕೋದ್ರಿಂದ ಬೇಗ ಅಂದರೆ ಎಷ್ಟು ಬೇಗ ಅಷ್ಟು ಗೊಬ್ಬರ ಆಗುತ್ತೆ. ಮತ್ತು ಹುಳಿ ಮಜ್ಜಿಗೆನೂ ಹಾಕ್ಬೋದು. ಇದಕ್ಕೆ ಹುಳಿ ಮಜ್ಜಿಗೆ ಮೊಸರು ಎಲ್ಲ ಹಾಕ್ಬೋದು. 10 ಡೇಸ್ಗೊಂದ್ಸಲ ಮಿಕ್ಸ್ ಕೊಡ್ತೀವಲ್ಲ, ಅವಾಗ ಮಿಕ್ಸ್ ಮಾಡಿದಾಗ ಬೇಕಾದರೆ ಹಾಕ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾಟಿ ಹಸುವಿನ ಗಂಜಲನೇ ಹಾಕ್ಬೇಕಂತೇನಿಲ್ಲ. ಇರೋರು ಹಾಕೊಳ್ಳಿ, ಇಲ್ಲ ಅನ್ನೋರು ಮಾಮೂಲಿ ಹಸುವಿನ ಗಂಜಲನೇ ಹಾಕೋಬಹುದು. ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ ಇದು ನಾನು ಮೊದಲೇ ಹೇಳಬೇಕಾಗಿತ್ತು, ಮತ್ತೆ ಇವಾಗ ಹೇಳ್ತಾ ಇದ್ದೀನಿ. ಬಕೆಟ್ಗೆ ಒಂದು 5-6 ಕಡೆ ಹೋಲ್ ಮಾಡ್ಕೋಬೇಕು ಮೇಯ್ನಾಗಿ. ಅದು ಹೋಲ್ ಮಾಡ್ಕೊಂಡಿಲ್ಲ ಅಂದರೆ ಅದು ಗಾಳಿ ಆಡೋದಿಲ್ಲ, ವಾಸನೆ ಬಂದುಬಿಡುತ್ತೆ ಕಸ. ಅದರಿಂದ 5-6 ಕಡೆ ಬಕೆಟಲ್ಲಿ ಕೆಳಗಡೆನೂ ಮಾಡಬೇಕು ಮತ್ತು ಸೈಡಲ್ಲೂ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಂಡ್ರೆ ವಾಸನೆ ಬರೋದಿಲ್ಲ, ಇಲ್ಲಾಂದರೆ ವಾಸನೆ ಬಂದುಬಿಡುತ್ತೆ. ಚೆನ್ನಾಗಿ ಗಾಳಿ ಆಡಬೇಕು. ಮತ್ತು ಇದಕ್ಕೆ ಯಾವುದೇ ರೀತಿ ಬೇಯಿಸಿರೋ ಆಹಾರ ಆಗಲಿ ಏನೇ ಆಗಲಿ ಹಾಕ್ಬಾರ್ದು. ಯಾವುದೇ ಕಾರಣಕ್ಕೂ ಅದನ್ನ ಹಾಕಿದ್ರೆ ಅದು ಗೊಬ್ಬರ ವಾಸನೆ ಬಂದುಬಿಡುತ್ತೆ, ಕಸ ಎಲ್ಲ ಚೆನ್ನಾಗಿ ಇರಲ್ಲ ಆವಾಗ ಗೊಬ್ಬರ. ಆ ರೀತಿ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಟೈಟಾಗಿ ಕ್ಯಾಪ್ನ ಮುಚ್ಚಿ ನೆರಳಲ್ಲಿಡಿ, ಬಿಸಿಲಲ್ಲಿ ಇಡಬೇಡಿ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.